ನಮಸ್ಕಾರ ಎಲ್ರಿಗೂ. ಇವತ್ತು ನೋಡುವಂಥ ವಿಡಿಯೋ ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದು. ಕಸ್ಟಮರ್ಗೆ ಏನಾಗಿದೆ ಅಂದರೆ ಅದು ಇಂಡಿಯನ್ ಬೇಸ್ನಲ್ಲಿ ಹೊಡೆದೋಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಫ್ಲೋರ್ಗೆ ಲೀಕೇಜ್ ಪ್ರಾಬ್ಲಮ್ ಇದೆ. ಮೂರನೇದು ಬಂದ್ಬಿಟ್ಟು ಇದು ರೆಂಟಿಗೆ ಬಿಡೋ ಹೌಸು, ಬರೋ ಟೆನೆಂಟ್ ಎಲ್ಲ ಬಂದ್ಬಿಟ್ಟು ವೆಸ್ಟರ್ನ್ ಕೇಳ್ತಾ ಇದ್ದಾರೆ. ಆ ರೀಸನಿಂದ ಅವರು ಚೇಂಜ್ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಕಸ್ಟಮರ್ ಎಲ್ಲ ಮೆಟೀರಿಯಲ್ ಅರೇಂಜ್ ಮಾಡಿದ್ರು. ಕಸ್ಟಮರ್ ಒಂದು 400 ರೂಪೀಸ್ ಸೇವ್ ಮಾಡೋಕ್ಕೆ ಹೋಗಿ ನಮ್ಮ ಕೆಲಸನೇ ಸ್ವಲ್ಪ ತುಂಬ ಗಲೀಜು ಕಾಣಿಸ್ತಾ ಇದೆ. ನೋಡ್ಕೊಳ್ಳಿ, ಲಾಸ್ಟಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾದ್ರು ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವಿರೋ ಏರಿಯಾ CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡೋದು, ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು. ನಾವು ಇಂಡಿಯನ್ನಿಂದ ವೆಸ್ಟರ್ನ್ ಮಾಡ್ಕೊಡೋಕ್ಕೆ 1 day ಟೈಮ್ ತೊಗೊತೀವಿ. ಅಥವಾ ಫುಲ್ ಫ್ಲೋರಿಂಗ್ ಚೇಂಜ್ ಮಾಡಬೇಕಾದ್ರೆ 2 days ಬೇಕಾಗುತ್ತೆ. ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಬೇಕಂದ್ರೆ 1 week ಆಗುತ್ತೆ. ಅಥವಾ ಫುಲ್ ಓಲ್ಡ್ ಮನೆ ಇದೆ, ಇಲ್ಲ ಅಲ್ಲೇ ಫ್ಲಾಟ್ ತೊಗೊಂಡಿದ್ದೀರಾ, ಫುಲ್ ರಿನೋವೇಷನ್ ಮಾಡಿಕೊಡ್ಬೇಕಂದ್ರೆ ಅದು ಮಾಡಿಕೊಡ್ತಾ ಇದ್ದೀವಿ. ಪ್ರತಿಯೊಂದು ವೀಡಿಯೋ ನಮ್ಮ ಚಾನಲಲ್ಲಿ ಎಲ್ಲ ಹಾಕಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಫುಲ್ ಮನೆ ರಿನೋವೇಷನ್ ಮಾಡಿರೋದಾಗಲಿ, ಅಥವಾ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಿರೋದಾಗಲಿ, ಲೋ ಪ್ರೆಷರ್ ಇರೋದಕ್ಕೆ ಪ್ರೆಷರ್ ಪಂಪ್ ಹಾಕಿ ಕೊಡೋದಾಗಲಿ, ಇಲ್ಲ ನಿಮ್ಗೆ ಇಂಡಿಯನ್ನಿಂದ ವಾಲ್ ಮೌಂಟ್ ಬೇಕಾದ್ರೂ ಮಾಡಿಕೊಡ್ತೀವಿ. ಇಲ್ಲ ಫ್ಲೋರ್ ಮೌಂಟ್ ಇದ್ದರೆ ಅದಕ್ಕೆ ವಾಲ್ ಮೌಂಟ್ ಬೇಕಾದ್ರೂ ಹಾಕ್ಕೊಡ್ತಾ ಇದ್ದೀವಿ. ಆ ವಿಡಿಯೋನ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀವಿ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಯಾವ ಥರ ಇರೋದು, ಯಾವ ಥರ ಮಾಡಿಕೊಟ್ಟಿದ್ದಾರೆ ಅಂದ್ಬಿಟ್ಟು. ತುಂಬ ಜನಗಳು ಕಾಲ್ ಮಾಡಿ ಕೇಳ್ತೀರಾ ಈ ಕೆಲಸ ಮಾಡೋಕ್ಕೆ ಎಷ್ಟಾಗುತ್ತೆ ಅಂದ್ಬಿಟ್ಟು. ಕೆಲವೊಬ್ರು ಏನು ಕೆಲಸನ ಕೂಡ ಇಲ್ಲದ ಎತ್ತಿದು ರೇಟ್ ಕೇಳ್ತಾ ಇದ್ದಾರೆ. ಏನು ಕೆಲಸ, ಯಾವ ಥರ ಮಾಡಬೇಕು, ಏನು ಸೈಜ್ ಇದೆ, ಏನು ಇದು ಮಾಡಬೇಕನ್ನೋ ನಮಗೂ ಒಂದು ಐಡಿಯಾನೇ ಇರಲ್ಲ, ರೇಟ್ ಹೇಳೋಕ್ಕಾಗಲ್ಲ. ಅದರಿಂದ ನೀವು ಏನು ಮಾಡಬೇಕಂದ್ರೆ ಯಾವ ಏರಿಯಾನ ಮಾತಾಡ್ತೀರಾ, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಏನು ಇದೆ, ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗೆ ಐಡಿಯಾ ಸಿಗುತ್ತೆ. ನೀವು ಬಾತ್ರೂಮ್ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಚೆಕ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಆಗುತ್ತೆ ಎಕ್ಸಾಕ್ಟಾಗಿ ನಾವು ತಿಳಿಸ್ಕೊಡ್ತೀವಿ. ನಿಮ್ಗೆ ಓಕೆ ಅಂದರೆ ನಾವೊಂದು ಡೇಟ್ ಫಿಕ್ಸ್ ಮಾಡ್ಕೊಡ್ತಾ ಇದ್ದೀವಿ. ಇವಾಗ ವಿತ್ ಸ್ಟೆಪ್ ಒಬ್ಬೊಬ್ರು ಮಾಡ್ಕೊತಾ ಇದ್ದಾರೆ, ವಿತೌಟ್ ಸ್ಟೆಪ್ಪು ಬೇಕಂತಾರೆ, ಒಬ್ಬೊಬ್ರು ಫುಲ್ ಫ್ಲೋರಿಂಗ್ ಚೇಂಜ್ ಮಾಡ್ಕೊತಾರೆ. ಯಾಕಂದರೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ರೇಟು. ನಮ್ಮ ಏರಿಯಾ ಸರೌಂಡಿಂಗ್ನಲ್ಲಿದ್ದರೆ ನಾವು ವಿತ್ ಮೆಟೀರಿಯಲ್ ಬೇಕಾದ್ರೂ ಮಾಡಿಕೊಡ್ತಾ ಇದ್ದೀವಿ. ಸ್ವಲ್ಪ ಲಾಂಗ್ ಇರೋದ್ರಿಂದ ನಾವು ವಿತ್ ಮೆಟೀರಿಯಲ್ ಮಾಡೋಕ್ಕಾಗಲ್ಲ, ಲೇಬರ್ಗೂ ಮಾಡಿಕೊಡ್ತಾ ಇದ್ದೀವಿ. ನೀವು ನೋಡ್ಬೋದು, ನೋಡೋಕ್ಕೆ ತುಂಬ ಚಿಕ್ಕದಾಗ ಒಂದು ಸ್ಟೆಪ್ ಇತ್ತು, ತೆಗೆದ ಮೇಲೆ ಇಷ್ಟೊಂದು ವೇಸ್ಟೇಜ್ ಬರುತ್ತೆ. ಮೇಲೆ ಸ್ವಲ್ಪ ಸಿಮೆಂಟ್ ಹಾಕಿದ್ರು, ಕೆಳಗಡೆ ನೋಡಿದ್ರೆ ಕಾಂಕ್ರೀಟ್ ಇದೆಲ್ಲ ಇತ್ತು. ಸ್ಟೆಪ್ ಎಷ್ಟಿತ್ತು ಅಷ್ಟು ವಾಲ್ನೆಲ್ಲೂ ನಾವು ಕಟ್ ಮಾಡಿ ಕ್ಲೀನಾಗಿ ವಾಲ್ನಲ್ಲಿ ಟೈಲಿಸ್ ಹಾಕಬೇಕಾಗತ್ತೆ. ಆಮೇಲೆ ಫ್ಲೋರಿಂಗ್ನಲ್ಲಿ ಟೈಲಿಸ್ ಹಾಕಬೇಕಾಗುತ್ತೆ. ತುಂಬ ಕಡೆ ಏನು ಮಾಡ್ತಾರೆ ಅಂದರೆ ಇಂಡಿಯನ್ನಲ್ಲಿ ಪೈಪ್ ಇಟ್ಬಿಟ್ಟು ಹಂಗೆ ಟೈಲಿಸ್ ತೆಗಿದ್ದೀರಾ, ಈ ಪಿ ಡ್ರಾಪ್ ಎಲ್ಲ ತೆಗಿದ್ದೀರಾ, ಹಂಗೆ ಮಾಡಿ ಕೊಟ್ಟಿದ್ದಾರೆ. ಆ ಕೆಲಸ ನಾವು ತುಂಬ ಅಟೆಂಡ್ ಮಾಡಿದ್ದೀವಿ. ಆ ಥರನೂ ನಾವು ವೀಡಿಯೋ ಹಾಕಿದ್ವಿ, ನಮ್ಮ ವೀಡಿಯೋನಲ್ಲಿ ನೋಡ್ಬೋದು ನೀವು. ಪಕ್ಕದಲ್ಲಿ ಇಮೇಜ್ ಹಾಕಿ ತೋರಿಸಿ ನೋಡಿ. ಈ ಥರ ಮಾಡುವಾಗ ತುಂಬ ಪ್ರಾಬ್ಲಮ್ ಬರುತ್ತೆ ನಿಮಗೆ. ಮೇಯ್ನು ಫ್ಲಶ್ ಮಾಡಿದ್ರೆ ಪ್ರಾಪರ್ ಆಗಿ ಫ್ಲಶ್ ಆಗಲ್ಲ, ಗಲೀಜೆಲ್ಲ ಹಂಗೆ ನಿಂತಿರುತ್ತೆ. ಎರಡನೇದು ಬಂದ್ಬಿಟ್ಟು ಲೀಕೇಜ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅದರಿಂದ ಕಂಪಲ್ಸರಿ ನಾವು ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಆಮೇಲೆ ಎಲ್ಲ ಹೊಡೆದಾಕಿದ್ದೀವಿ. ಒಂದು ಇಂಡಿಯನ್ಗೆ ಸ್ಮೆಲ್ ಅವಾಯ್ಡ್ ಮಾಡೋಕ್ಕೆ ಒಂದು ಪಿ ಡ್ರಾಪ್ ಕೊಟ್ಟಿರ್ತಾರೆ, ನೋಡ್ಬೋದು ಇಲ್ಲಿ. ಈ ಪಿ ಡ್ರಾಪ್ ನಾವು ಕೆಲಸ ಮಾಡೋಕ್ಕೆಲ್ಲ ಹೊಡೆದೋಗಿದೆ. ಫುಲ್ ಅದೆಲ್ಲ ಕಂಪಲ್ಸರಿ ಇಂಡಿಯನ್ದ ವೆಸ್ಟರ್ನ್ ಮಾಡುವಾಗ ತೆಗಿಬೇಕಾಗುತ್ತೆ. ಇದು ತೆಗ್ದು ಮಾಡಬೇಕಂದ್ರೆ ಇದು ಇಷ್ಟು ಕೆಳಗಡೆ ತನಕ ಹೊಡಿಬೇಕಾಗುತ್ತೆ. ಅದರಿಂದ ಏನು ಮಾಡ್ತಾರೆ, ಕೆಲವೊಬ್ಬರು ಕಮ್ಮಿ ರೇಟ್ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಅದು ಇಂಡಿಯನ್ ಒಳಗಡೆ ಹಂಗೆ ಪೈಪ್ ಇಟ್ಬಿಟ್ಟು ಸಿಮೆಂಟ್ ಹಾಕಿ ಲೆವೆಲ್ ಮಾಡಿಬಿಟ್ಟು ಹಂಗೆ ಕಮೋಡ್ ಫಿಕ್ಸ್ ಮಾಡಿಬಿಡ್ತಾರೆ. ಅವಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಯಾಕಂದರೆ ಇಂಡಿಯನ್ ಇಟ್ಟಿರುವಾಗ ಏನು ಮಾಡ್ತಾರೆ, ಆ ಕಡೆ 4 ಕಡೆನೂ ಸ್ಲೋಪ್ ಬಂದ್ಬಿಟ್ಟು ಇಂಡಿಯನ್ ಕೊಟ್ಟಿರ್ತಾರೆ. ಇಂಡಿಯನ್ಗೆ 4 ಸೈಡ್ ಸ್ಲೋಪ್ ಕೊಟ್ಟಿರ್ತಾರೆ. ಆ ಬೇಸ್ ನೀರೋ ಜಾಗದಲ್ಲಿ ಸಿಮೆಂಟ್ ಹಾಕ್ತಾರೆ. ಅವಾಗ ಏನಾಗುತ್ತೆ ಅಂದರೆ 4 ಸೈಡ್ ಇರೋ ನೀರು ಬಂದ್ಬಿಟ್ಟು ಅಲ್ಲಿ ಸ್ಟೋರ್ ಆಗುತ್ತೆ. ಅದು ಬೇರೆ ಕಡೆ ಸ್ಲೋಪ್ ಇಲ್ದಿರೋದ್ರಿಂದ ನೀರು ನಿಂತಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ನೀರು ನಿಂತಿ ಸ್ಮೆಲ್ ಬರುತ್ತೆ, ನಿಮಗೆ ಲೀಕೇಜ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅದರಿಂದ ಟಾಪ್ನಲ್ಲಿ ಫುಲ್ ತೆಗೆದು ಹೊಸ ಟೈಲಿಸ್ ಹಾಕಬೇಕಾಗುತ್ತೆ. ಆವಾಗ ಸ್ಲೋಪ್ ಬಂದ್ಬಿಟ್ಟು ಬೇರೆ ಕಡೆ ಗ್ರೇಟಿಂಗ್ಸ್ ಇರೋ ಕಡೆ ಸ್ಲೋಪ್ ಕೊಡಬೇಕಾಗುತ್ತೆ. ನೋಡ್ಬೋದು, ಆ ಪಿ ಡ್ರಾಪ್ ಎಲ್ಲ ತೆಗೆದು ಇವಾಗ ಬೆಂಡ್ ಹಾಕ್ಕೊಂಡಿದ್ವಿ ಕಮೋಡ್ಗೆ. ಸೈಡ್ ವಾಲೆಲ್ಲ ನೀವು ಕಟ್ ಮಾಡಿ ನೀಟಾಗಿ ಲೆವೆಲ್ ಮಾಡ್ಕೊಂಡಿದ್ವಿ. ಫಸ್ಟ್ ಹೇಳ್ದಲ್ಲ, ಒಂದು 400 ರೂಪೀಸ್ ಸೇವ್ ಮಾಡೋಕ್ಕೆ ಹೋಗಿ ಕೆಲಸನೇ ತುಂಬ ಗಲೀಜಾಯ್ತು ಅನ್ನೋದು ಇದೆ. ಕಸ್ಟಮರ್ ಸ್ವಲ್ಪ ಮ್ಯಾಚ್ ಆಗಿರೋ ಟೈಲ್ಸ್ ತಂದಿರ್ಬೋದು. ಲೈಟ್ ಬ್ಲೂ ತುಂಬ ಕಡೆ ಸಿಗುತ್ತೆ ಎಲ್ಲ ಅಂಗಡಿನಲ್ಲಿ. ಅವ್ರ ಹತ್ರ ಉಳಿದಿರೋ ಟೈಲ್ಸ್ ಯಾವುದೋ ಹಳೇದು ಇತ್ತು ಅಂದ್ಬಿಟ್ಟು ಕೊಟ್ಟರು. ಅದು ಹಾಕಿದ್ದು ನೋಡಿದ್ರೆ ತುಂಬ ಕೆಲಸನೇ ಗಲೀಜಾಗಿ ಕಾಣಿಸ್ತಾ ಇದೆ. ಇವಾಗ ಕಮೋಡ್ ಪ್ಲಸ್ ಮಾಡಿದ್ರು ತುಂಬ ನೀಟಾಗಿ ಹೋಗ್ತಾ ಇದೆ ನೀರು, ಯಾಕಂದರೆ ಪಿ ಡ್ರಾಪ್ ತೆಗ್ದಿರೋದ್ರಿಂದ.